ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಬ್ರೈಡಲ್ ಲುಕ್ ಆ್ಯಂಡ್ ಸೆಮಿ ಬ್ರೈಡಲ್ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಈ ಥರನೇ ಕೇಳಿದರು ಅವರು, ಮೆಸ್ಸಿ ಥರ. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀವಿ ಮನೇಲಿ ಈಸಿಯಾಗಿ 5 ಮಿನಿಟ್ಸ್ಗೆ. ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಸ್ವಲ್ಪನೇ ತೊಗೊಂಡಿದ್ದೀನಿ, ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಎಣ್ಣೆ ತಿನ್ನಲ್ಲ, ಸೊ ಅದಕ್ಕಾಗಿ ತೊಗೊಂಡಿದ್ದೀನಿ. ಫಸ್ಟು ಟರ್ಮರಿಕ್ ಮತ್ತು ಶಾಲ್ಟ್ನ ಹಾಕ್ಕೊಂಡಿದ್ದೀನಿ. ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಅಂದರೆ ಯಾವ್ದಾರ ಹುಳಗಳು, ಸಣ್ಣ ಸಣ್ಣ ಹುಳಗಳಿದ್ರೆ ಅದನ್ನ ಚೆನ್ನಾಗಿ ಕೊಲ್ತದೆ. ಮತ್ತು ಅರಿಶಿಣ ತುಂಬ ಒಳ್ಳೆಯದು, ಕೆಮ್ಮಿಗೆ, ನೆಗಡಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಅದರಲ್ಲಿರೋ ಬ್ಯಾಕ್ಟೀರಿಯಾ ಮತ್ತು ಕಾಲಿಫ್ಲವರಲ್ಲಿ ಜಾಸ್ತಿ ಹುಳಗಳಿರುತ್ತವೆ, ಅದು ಕಣ್ಣಿಗೆ ಕಾಣಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ 1-2 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು. ಕುದಿಯೋ ನೀರಿಗೆ ಹಾಕೋಬೇಕು ಕಾಲಿಫ್ಲವರ್ನ, ಯಾಕೆಂದರೆ ಅದು ಚೆನ್ನಾಗಿ ಕುದ್ದಾದ್ಮೇಲೆ ತರಕಾರಿ ಹಾಕ್ತಾರೆ, ಅದು ಚೆನ್ನಾಗಿ ಬೇಯುತ್ತೆ 2 ಮಿನಿಟ್ಸ್ಗೆಲ್ಲ. ಸ್ವಲ್ಪ ಬೇಯಂಗಿರಬೇಕು, ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರಲ್ಲ. ಸೊ ಅದಕ್ಕೋಸ್ಕರ 1-2 ಮಿನಿಟ್ಸ್ ನೋಡಿ ಹೇಗೆ ಬೇಯ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಷ್ಟು ಬೆಂದಿದ್ರೆ ಸಾಕಾಗತ್ತೆ. ಅಷ್ಟೇ ಅರಿಶಿನ ಪುಡಿ ಹಾಕಿರೋದ್ರಿಂದ ಅದು ಕಲರೆಲ್ಲ ಹೋಗಿ ತರಕಾರಿಗೆ ಹೊಂದ್ಕೋತಾ ಇದೆ. 2 ಮಿನಿಟ್ಸಲ್ಲಿ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಈ ಥರ ಬೆಂದ್ಕೊಂಡ್ರೆ ಸಾಕು, ಕಲರ್ ಚೇಂಜ್ ಆಗುತ್ತಲ್ಲ. ಸೊ ಅದಕ್ಕೆ ಒಂದು ಪಾತ್ರೆ ತೊಗೊಂಡು ಅದನ್ನ ಶೋಧಿಸ್ಕೋಬೇಕು. ಚೆನ್ನಾಗಿ ನೀರಿನಂಶ ಎಲ್ಲ ಹೋಗಿರಬೇಕು, ಆ ಥರ ಶೋಧಿಸ್ಕೋಬೇಕು. ಫಸ್ಟು ನೀರನ್ನೆಲ್ಲ ಬಿಟ್ಕೊತಾ ಇದ್ದೀನಿ. ಆಮೇಲೆ ನಂತರ ಆ ಡ್ರೈ ಗೋಬಿ ಮಾಡೋಕ್ಕೆ ಏನೇನು ಮಸಾಲ ಬೇಕಂದರೆ ಮೈದಾ, ಕಾರ್ನ್ಫ್ಲೋರ್, ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಇಷ್ಟಿದ್ರೆ ಸಾಕಾಗುತ್ತೆ. ಫಸ್ಟು ಮೈದಾ, ಆನಂತರ ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ, ಆನಂತರ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ, ಆಮೇಲೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು, 1 ಸ್ಪೂನ್ ತೊಗೊಂಡಿದ್ದೀನಿ ಸಾಕು ನನಗೆ. ನಿಮ್ಗೆ ಎಷ್ಟು ಬೇಕು, ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ಎಷ್ಟು ತಕ್ಕಷ್ಟು ಅದಕ್ಕೆ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ಸ್ವಲ್ಪನೇ ತೊಗೊಂಡು 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದು ರೆಡ್ ಕಲರ್ ಬಂದುಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ ನೋಡಿ. ಆ ನಂತರ ಒಂದು ಬಾಂಡಲಿಗೆ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬಿಟ್ಕೊತಾ ಇದ್ದೀನಿ. ಏಕೆಂದರೆ ಬೇಯಿಸ್ಕೊಂಡಿರೋದ್ರಿಂದ ಅದು ನೀರಿನಂಶ ಇರುತ್ತಲ್ವ, ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದೊಂದು ಪೀಸ್ ತೊಗೊಂಡು ಡಿಪ್ ಮಾಡಿ ಈ ಥರ ಬಿಡ್ತಾ ಇರಬೇಕು ನೋಡಿ. ಎಣ್ಣೆ ಕಾದ ನಂತರ ಈ ಥರ ಬಿಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಕಾಲಿಫ್ಲವರ್ನ. ಅದು ಚೆನ್ನಾಗಿ ಫ್ರೈ ಆಗುತ್ತೆ, 3 ಮಿನಿಟ್ಸ್ ಸಾಕು ಅದು ಫ್ರೈ ಆಗೋಕ್ಕೆಲ್ಲ ನೋಡಿ. ಏಕೆಂದರೆ ಮೊದಲೇ ನಾವು ಕಾಲಿಫ್ಲವರ್ನ ಬೇಯಿಸ್ಕೊಂಡಿರೋದ್ರಿಂದ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ ನೋಡಿ, ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಮಕ್ಕಳು ಏನಾದರೂ ಸ್ಕೂಲಿಂದ ಬಂದಾದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ಪಟಾಪಟ ಅಂತ ಈ ಗೋಬಿ ಮಾಡ್ಬೋದು. ಈ ಥರ ಕಲರ್ ಚೇಂಜ್ ಆಗ್ತಿದೆ ನೋಡಿ, ಒಂದು 5 ನಿಮಿಷನೇ ಸಾಕಾಗುತ್ತೆ. ಆ ನಂತರ ಇದನ್ನ ತೆಗೆದಿಟ್ಬಿಡಬೇಕು. ತೆಗ್ದಾದ ನಂತರ ಒಂದು 5 ನಿಮಿಷದಲ್ಲೇ ಪಟಾಪಟ ಅಂತ ಡ್ರೈ ಗೋಬಿ ರೆಡಿ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಂದೇ ದಿನ 2 ಮೇಕಪ್ ಇರುತ್ತೆ. ಒಂದೇ ದಿನ ನೈಟ್ ರಿಸೆಪ್ಷನ್, ಡೇ ಇರುತ್ತೆ. ಇದು ಫಸ್ಟು ದಿವ್ಯರೂಪ ಕಲ್ಯಾಣ ಮಂಟಪದಲ್ಲಿರುತ್ತೆ. ಅಂದರೆ ಹುಡುಗನ ತಾಯಿ, ತಂಗಿ, 4 ಜನ ಬ್ರೈಡು, ನಾನ್ ಬ್ರೈಡಲ್ಸ್, ಅವ್ರಿಗೆಲ್ಲ ಮೇಕಪ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವರೆಲ್ಲ ಮೇಕಪ್ ನಾನ್ ಬ್ರೈಡಲ್ಸು. ಮೇಕಪ್ ನೋಡಿ ಹೇಗಿದೆ, ಸೆಮಿ ಬ್ರೈಡಲ್ ಅಂತ. ಇದು ನೈಟ್ದು ರಿಸೆಪ್ಷನ್ ಲುಕ್ಗಳು. ಆ ನಂತರ ಇದು ಮಾರ್ನಿಂಗ್ ಲುಕ್ಗಳು, ಡೇದು ಮುಹೂರ್ತ ಲುಕ್ಕು. ಹೇಗಿದೆ ಅಂತ ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಈ ಥರ ಮೇಕಪ್ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ. ಸಿಂಪಲ್ ಮೇಕಪ್ ಕೇಳಿದ್ರು, ಹೆವಿ ಮೇಕಪ್ ಇಷ್ಟೇ ಇಲ್ಲ, ಬರೀ ಸಿಂಪಲ್ ಮೇಕಪ್ ಕೇಳಿದರು. ಸೊ ಅದಕ್ಕೋಸ್ಕರ. ಆ ನಂತರ ಇನ್ನೊಂದು ಮೇಕಪ್ಪು ನಮ್ಮ ಮಾವನ ಮಗಳು ಇವಳು, ಧನಲಕ್ಷ್ಮಿ ಅಂತ ಇರೋದು ನಮ್ಮ ಮಾವನ ಮಗಳು, ಅವ್ರ ಮಗಳು ಇವಳು ಅಚ್ಚು ಅಂತ. ಅವಳದು ಬ್ರೈಡಲ್ ಲುಕ್ ಕೇಳಿದ್ಲು, ಅತ್ತೆ ಬ್ರೈಡಲ್ ಲುಕ್ ಮಾಡಿಕೊಡಿ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ಇದು ಮಾರ್ನಿಂಗ್ ಲುಕ್ ಆಗಿದೆ. ನೈಟ್ ಲುಕ್ದು ಬ್ರೈಡಲ್ ಲುಕ್ ಕೇಳಿದ್ಲು, ಅವಳ ಫಂಕ್ಷನ್ಗೂ ಸೇಮ್ ಇದೇ ಥರ ಲುಕ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಂಗೆ ಬ್ರೈಡಲ್ ಲುಕ್ಕೇ ಬೇಕು ಅತ್ತೆ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಬಿಟ್ಟು ಮಾಡಿಸ್ಕೊಂಡಿದ್ರು.
ನಮ್ಮ ಮಾವನ ಮಗಳು ಅಲ್ಲ, ಇವರೇ ಧನಲಕ್ಷ್ಮಿ ಅಂತ. ಇವಳು ಸಿಂಪಲಾಗಿ ಕೇಳ್ಕೊಂಡಿದ್ಲು, ಅವಳು ಬ್ರೈಡಲಾಗಿ ಕೇಳಿದ್ಲು. ಸೊ ಅದಕ್ಕೋಸ್ಕರ ನೋಡಿ ಸಿಂಪಲ್ ಲುಕ್ಕು, ಮಾರ್ನಿಂಗ್ ಮುಹೂರ್ತ ಲುಕ್ಕು ಇದು. ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಹೇರ್ ಸ್ಟೈಲೆಲ್ಲ ಅವರೇ ಹೇಳಿದರು. ಸೊ ಹಂಗಾಗಿ ನಾ ಮಾಡಿಕೊಟ್ಟಿದ್ದೆ. ಅವರೇ ಸ್ಯಾರಿ ಎಲ್ಲ ಸ್ಟಿಚ್ ಎಲ್ಲ ಮಾಡ್ಕೊಂಡು ತೊಗೊಬಂದಿದ್ರು. ಸ್ಯಾರಿ ಫ್ಲೀಟ್ಸ್ ಏನು ಮಾಡಿರಲಿಲ್ಲ, ಯಾಕೆಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲೇ ರೆಡಿ ಗೂಡ್ಸ್ಕೊಟ್ಟ. ಆನಂತರ ಹೇರ್ ಸ್ಟೈಲ್ಗೆ ಈ ಥರನೇ ಹೇರ್ ಸ್ಟೈಲ್, ಮೆಸ್ಸಿ ಹೇರ್ ಸ್ಟೈಲ್ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ಅದೇ ಥರ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅಕ್ಕ ತಂಗಿಯರ ಥರ ಕಾಣ್ತಾ ಇದ್ದಾರೆ. ಇದು ನೈಟ್ ಲುಕ್ಕು, ಹೀಗೆ ಬರ್ತಾ ಇದೆಯಲ್ಲ, ಇದು ನೈಟ್ ಲುಕ್ಕು, ರಿಸೆಪ್ಷನ್ ಲುಕ್ಕೇ ಇದು ಫುಲ್ಲು. ಅವರು ಕಡೆಯವರೆಲ್ಲ ತುಂಬ ಇಷ್ಟಪಟ್ಟಿದ್ರು ಮೇಕಪ್ನಂತೂ. ಸಖತ್ತಾಗಿ ನೀವೇ ಮದುವೆ ಹುಡುಗಿರ ಥರ ಕಾಣ್ತಾ ಇದ್ದೀರಾ, ಆ್ಯಂಡ್ ಅಕ್ಕ ತಂಗಿರಂಗೆ ಕಾಣ್ತಾ ಇದ್ದೀರಾ ಇಬ್ಬರೂ, ಇನ್ನೊಂದು ಮದುವೆ ಮಾಡ್ಬೋದು ಹಂಗೆಲ್ಲ ರೇಗಿಸ್ತಾ ಇದ್ದಾರಂತೆ. ತುಂಬ ಚೆನ್ನಾಗಿತ್ತಂತೆ ಮೇಕಪ್ಪು. ಅತ್ತೆ ನೀನು ಸಖತ್ತಾಗಿ ಮಾಡ್ತೀಯ ಮೇಕಪ್ಪು ಅಂತ ಹೇಳ್ತಾ ಇದ್ಲು. ಆಮೇಲೆ ಅವಳಿಗೆ ನಾನು ನೋಡ್ತಿದ್ದಂಗೆ ನಗು ಬಂದ್ಬಿಡ್ತಿತ್ತು. ನಮ್ಮ ಅತ್ತೆ ಮಗಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು ಅವಳಿಗೆ. ಅಲ್ಲಿ ಲಿಫ್ಟಿಗೆ ಹಾಕೋಕ್ಕೂ ಬಿಡ್ತಲ್ಲ ಅವಳು, ಫುಲ್ ನಕ್ಕಿ 10 ಮಿನಿಟ್ಸ್ ಲಿಫ್ಟಿಗೆ ಹಾಕೋಕ್ಕೆ ಹೋಗ್ಬಿಡ್ತು. ಆ ಥರ ನಗ್ತಾ ಇದ್ಲು. ಸ್ಟಾಪ್ ಮಾಡೋದು, ನಿಲ್ಲಿಸೋದು, ಹಾಕೋದು ಆ ಥರನೇ ಆಗಿಬಿಟ್ಟಿತ್ತು. ಆನಂತರ ಇವ್ರದ್ದು ನಾನ್ ಬ್ರೈಡಲ್ಸ್ದು ಹೇರ್ ಸ್ಟೈಲ್, ಇದು ಮೆಸ್ಸಿ ಬ್ರೈಡಲ್ಲು, ಮೆಸ್ಸಿ ಬನ್ ಹಾಕಿದ್ದು. ಆನಂತರ ಇದು ಮಾಮೂಲಿ ಬನ್ ಹಾಕಿದ್ದು, ನಾರ್ಮಲ್ ಬನ್ನು ಅಜ್ಜಿಗೆ. ಆನಂತರ ಕರ್ಲ್ ಮಾಡಿದ್ದು ಇವ್ರಿಗೆ. ಅದೇನು ಸೂಟ್ ಆಗ್ತಿರ್ಲಿಲ್ಲ, ಅವ್ರ ಏರಲ್ಲೇ ಮಾಡಿ ಎಕ್ಸ್ಟೆನ್ಷನ್ನು ಭಾರ ಅನಿಸುತ್ತೆ ಅಂತ. ಅವಾಗ ಎಕ್ಸ್ಟೆನ್ಷನ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವ್ರ ಸ್ಟೈಲು. ಆ್ಯಂಡ್ ನಾನ್ ಬ್ರೈಡಲ್ದು ಇವ್ರದ್ದು ಫೋಟೋ, ಇದು ಪಿಕ್ಕು ತೋರಿಸ್ತಾ ಇದ್ದು, ಫೋಟೋ ಹೊಡೆದು ಚೆನ್ನಾಗಿ ಕಾಣ್ತಿದ್ದು ನೋಡಿ ಅಂತ. ಆನಂತರ ಇವ್ರಿಗೂ ಮಾಮೂಲಿ, ಇವ್ರು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ನೆಕ್ಸ್ಟ್ಗೂ ಬುಕ್ ಮಾಡ್ಕೊಂಡಿದ್ದಾರೆ. ಇವರು ಅವ್ರ ತಾಯಿ, ಹುಡುಗನ ತಾಯಿ, ಅವ್ರಿಗೆಲ್ಲ ಮೇಕಪ್ ಇಷ್ಟ ಆಗಿತ್ತು, ತುಂಬ ಖುಷಿ ಪಡ್ತಾ ಇದ್ರು. ಥ್ಯಾಂಕ್ ಯು ಸೊ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಒಂದು ಲೈಕ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಪ್ರೊಫೈಲನ್ನು. ಥ್ಯಾಂಕ್ ಯು ಸೋ ಮಚ್.